ನೀವು ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಜನವರಿ 1ರಂದು ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ 8ನೇ ವರ್ಷದ ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುವುದು ಎಂದು ದಲಿತ ಸಂಘಟನೆಗಳ ಮುಖಂಡರಾದ ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ಕಾಡಪ್ಪ ಹೇಳಿದರು. ಸೋಮವಾರ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ತಾಲೂಕಿನ ಎಲ್ಲ ದಲಿತ ಜನಪರ ಹಾಗೂ ಮಹಿಳಾ ಸಂಘಟನೆಗಳು ಸೇರಿ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದು, ಇದರ ಭಾಗವಾಗಿ ಚರ್ಚಿಸಲು ಗುರುವಾರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಕರೆಯಲಾಗಿದ್ದು, ಈ ಸಭೆಗೆ ಎಲ್ಲ ನಮ್ಮ ಸಮುದಾಯದ ಮುಖಂಡರು, ಯುವಕ ಹಾಗೂ ಮಹಿಳಾ ಸಂಘಟನೆಗಳು ಭಾಗವಹಿಸುವ ಮೂಲಕ ಸಲಹೆ ಸೂಚನೆ ನೀಡಬೇಕು ಎಂದರು. ಬ್ರಿಟಿಷರ ಒಂದು ಷರತ್ತುಗೊಳಪಟ್ಟಂತಹ ಒಂದು ವಿಚಾರಗಳನ್ನು ಇಟ್ಕೊಂಡು ಒಂದು ಅವತ್ತಿನ ಕಾಲಘಟ್ಟದಲ್ಲಿ ಸಿದ್ದನಾಯಕರವರ ಸೈನಿಕರು ನಮ್ಮ ಸ್ವಸ್ಥ ಜನಾಂಗಕ್ಕೆ ನೀಡಬೇಕಾದಂಥ ಶೈಕ್ಷಣಿಕ ಸವಲತ್ತನ್ನು ಪಡೆಯೋದಕ್ಕೋಸ್ಕರ ಒಂದು ಭೀಮಾ ಕೊರೆಗ ವಿಚಾರ ಬ್ರಿಟಿಷರ ಜೊತೆ ಸೇರ್ಕೊಂಡು ಕೋಶಗಳನ್ನು ಹೊಡೆದು ಅವರ ವಿಜಯಶಾಲಿಯಾಗಿ ಮಾಡಿದ್ರು. ಇಂಥ ಒಂದು ಕಾರ್ಯಕ್ರಮನ ಇಡೀ ಎಲ್ಲ ಜನಸಮುದಾಯಕ್ಕೆ ಮಂಡಪ್ ಮಾಡೋದಕ್ಕೆ ಉದ್ದೇಶ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಶೋಷಿತ ವರ್ಗಗಳಿಗೆ ಆ ವಿಚಾರಗಳನ್ನು ತಲುಪಿಸುವ ಒಂದು ಕಾರಣಕ್ಕಾಗಿ ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮನ ನಾವು ಒಂದು ವಿಚಾರ ಸಂಕಿರಣ ರೂಪದಲ್ಲಿ ಜನರಿಗೆ ಬಿತ್ತರಿಸುವಂಥ ಕಾರ್ಯಕ್ರಮನ ಈ ತಾಲೂಕಿನ ಎಲ್ಲ ಜನ ಸಮುದಾಯದ ಮುಖಂಡರುಗಳನ್ನು ಒಳಗೊಂಡಂತೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ದಲಿತ ಸಮುದಾಯದ ಬಂಧುಗಳು, ಮಹಿಳೆಯರು ಸೇರಿದಂತೆ ಎಲ್ಲರೂ ಬಂದು ಭಾಗವಹಿಸಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶಗಳು ಮತ್ತು ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ನೀವೆಲ್ಲರೂ ಕೂಡ ಸಹಕಾರ ನೀಡ್ತೀರಂತ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮೆಲ್ಲರೂ ಕೂಡ ನಾನು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತೇನೆ. ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಬಸವರಾಜ ಬೆಳಗೋಡು ಮಾತನಾಡಿ, ಪ್ರತಿ ವರ್ಷ ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಶೇಷ ಹಾಗೂ ವಿಶಿಷ್ಟವಾದ ಸಾಂಸ್ಕೃತಿಕ ನಿಟ್ಟಿನಲ್ಲಿ ಆಚರಿಸುತ್ತಿತ್ತು. ಆದರೆ ಈ ಬಾರಿ ಭೀಮಾ ಕೊರೆಗ ವಿಜಯೋತ್ಸವದ ಬಗ್ಗೆ ಇಂದಿನ ಯುವಕರಿಗೆ ಮನವರಿಕೆ ಮಾಡುವ ಉದ್ದೇಶದಿಂದ ವಿಶಿಷ್ಟವಾದ ರೀತಿಯಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಆಚರಿಸಲು ತೀರ್ಮಾನಿಸಿದ್ದು, ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಮತ್ತು ಈ ಕಾರ್ಯಕ್ರಮವನ್ನು ಯಾವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ಸಕಲೇಶಪುರ ತಾಲೂಕಿನ 26 ಗ್ರಾಮ ಪಂಚಾಯತಿಯನ್ನು ಒಳಗೊಂಡಂತೆ ಎಲ್ಲರಿಗೂ ಕೂಡ ಆಹ್ವಾನ ನೀಡ್ತಾ ಗುರುವಾರ ದಿವಸ 11 ಗಂಟೆಗೆ ಸಕಲೇಶಪುರದ ಅಂಬೇಡ್ಕರ್ ಭವನದಲ್ಲಿ ಒಂದು ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸಭೆಯನ್ನು ಕರೆಯಲಾಗಿದೆ. ಸಕಲೇಶಪುರ ತಾಲೂಕಿನ ಎಲ್ಲ ಅಸ್ಪೃಶ್ಯ ಜನಾಂಗದ ಮತ್ತು ವಿವಿಧ ಸಂಘಟನೆಗಳ ಎಲ್ಲ ಮುಖಂಡರುಗಳು, ಎಲ್ಲ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಎಲ್ಲ ಮುಖಂಡರುಗಳು ಬಂದು ಈ ಕಾರ್ಯಕ್ರಮಕ್ಕೆ ಸೂಕ್ತ ಸಲಹೆಯನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ಸಕಲೇಶಪುರ ಜನತೆಯಲ್ಲಿ ಮನವಿ ಮಾಡಿಕೊಡುತ್ತಿದ್ದೇನೆ. ಜೈ ಭೀಮ್, ಜೈ ಕೊರೆಗ. ಬಿಎಸ್ಪಿ ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಗಣೆ ಮಾತನಾಡಿ, ಸಾವಿರಾರು ವರ್ಷಗಳಿಂದ ಸ್ವತಂತ್ರ, ಸಮಾನತೆ ಹಾಗೂ ವಿದ್ಯೆಯಿಂದ ವಂಚಿತರಾದ ಸಮುದಾಯಕ್ಕೆ ಸ್ವಾಭಿಮಾನ, ಧೈರ್ಯ, ಶೌರ್ಯವನ್ನು ತಂದುಕೊಟ್ಟ ಭೀಮಾ ಕೊರೆಗ ಯುದ್ಧದ ವಿಚಾರಗಳನ್ನು ತಿಳಿಸಲು ಕೇವಲ ಒಂದು ವಿಜಯ ಸ್ತಂಭವನ್ನು ಎಳೆದು ಮೆರವಣಿಗೆ ಮಾಡಿದರೆ ಸಾಲದು. ಭೀಮಾ ಕೊರೆಗ ಯುದ್ಧ ಯಾವ ಕಾರಣಕ್ಕೆ ನಡೆಯಿತು ಎಂಬ ವಿಚಾರವನ್ನು ನಮ್ಮ ಸಮುದಾಯಕ್ಕೆ ಮನಮುಟ್ಟುವಂತೆ ತಿಳಿಸುವ ಉದ್ದೇಶದಿಂದ ಮಾಡಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಚರ್ಚಿಸಲು ಡಿಸೆಂಬರ್ 19ರ ಗುರುವಾರದಂದು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಭೆಯನ್ನು ಕರೆಯಲಾಗಿದ್ದು, ನಮ್ಮ ಸಮುದಾಯದ ಎಲ್ಲ ಹಿರಿಯ, ಕಿರಿಯ ಹಾಗೂ ಮಹಿಳಾ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಇದು ಮನಮುಟ್ಟುವ ಹಾಗೆ ಈ ಸಂದೇಶ ಹೋಗುವಂತಹ ನಿಟ್ಟಿನಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ನಿನ್ನೆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರ ಹಿರಿಯರ ಮತ್ತು ಕಿರಿಯರ ಎಲ್ಲ ಮುಖಂಡರ ಒಂದು ಆದೇಶದಂತೆ ಜನವರಿ 1ನೇ ತಾರೀಕು ಒಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕು, ಇದರಿಂದ ಈ ಸಮುದಾಯಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಹೇಳಿ ಮತ್ತೆ ಈ ಗುರುವಾರ ಬರ್ತಕ್ಕಂಥ ಈ ಮುಂದಿನ ಗುರುವಾರ ನಾವೊಂದು ಸಭೆ ಕರಿತಿದ್ವಿ. ಈ ಒಂದು ಸಭೆಗೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ಹಿರಿಯರು, ಕಿರಿಯರು ಮತ್ತು ಮಹಿಳೆ ಮುಖಂಡರುಗಳು, ಹಲವು ಸಂಘಟನೆಗಳು ಎಲ್ಲರೂ ಈ ಒಂದು ಇದು ಮೀಟಿಂಗಿನಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಸಲಹೆ ಸಹಕಾರದೊಂದಿಗೆ ಈ ಒಂದು ವೇದಿಕೆ ಕಾರ್ಯಕ್ರಮ ಒಂದು ದೊಡ್ಡ ಒಂದು ಸಂದೇಶ ಕೊಡುವಲ್ಲಿ ನೀವೆಲ್ಲ ಭಾಗಿಯಾಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ಸಹಕಾರ ಇರಲಿ ಅಂತ ಹೇಳ್ತಾ ಈ ಒಂದು ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ಓಕೆ, ನಮಸ್ತೆ. ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡ ಆನ್ಬಾಳ್ ಗೋಪಾಲ್ ಮಾತನಾಡಿ, ಕಳೆದ 8 ವರ್ಷಗಳಿಂದ ಭೀಮಾ ಕೊರೆಗ ವಿಜಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಬಂದಿದ್ದು, ಈ ವರ್ಷವೂ ಕೂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಉದ್ದೇಶದಿಂದ ಸಿದ್ಧತೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಗುರುವಾರ ಕರೆದಿರುವ ಸಭೆಗೆ ಎಲ್ಲರೂ ಭಾಗವಹಿಸುವಂತೆ ಮನವಿ ಮಾಡಿದರು. ಜಯದ
ಅಂಗವಾಗಿ ಈ ಒಂದು ಕೋರೆಗಾಂವ್ ಕಾರ್ಯಕ್ರಮ ಸಕಲೇಶಪುರದಲ್ಲಿ ಪ್ರಾರಂಭವಾಯಿತು 2018ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ 8 ವರ್ಷಗಳ ಕಾಲ ಸತತವಾಗಿ ನಡ್ಕೊಂಡ್ಬಂದಿದೆ. ಈ ಬಾರಿಯೂ ಕೂಡ ನಾವು ಈ ಒಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನೆರವೇರಿಸಲು ತಾಲೂಕಿನ ಎಲ್ಲ ದಲಿತ ಬಂಧುಗಳು, ಮಹಿಳೆಯರು, ಯುವ ಮುಖಂಡರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಈಗ ಪೂರ್ವಭಾವಿ ಸಿದ್ಧತೆಗಾಗಿ ಮುಂದಿನ ಗುರುವಾರ ನಾವು ಅಂಬೇಡ್ಕರ್ ಭವನದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಸಭೆಗೆ ಭಾಗಿಯಾಗಿ ಎಲ್ಲ ಸಲಹೆ ಸಹಕಾರವನ್ನು ನೀಡುವುದರ ಜೊತೆಗೆ ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಈ ಮೂಲಕ ಎಲ್ಲರ ತಾಲೂಕಿನ ಸಮುದಾಯವನ್ನು ನಾವು ಸಮುದಾಯದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ಜಿಲ್ಲಾ ಸಂಚಾಲಕರಾದ ರಮೇಶ್ ದೊಡ್ಡನಗರ, ದಸಂಸ ತಾಲೂಕು ಸಂಚಾಲಕ ಉದಯ್ ರಾಗಿಪುರ, ದಸಂಸ ತಾಲೂಕು ಸಂಘಟನಾ ಸಂಚಾಲಕ ಜಾನಕೆರೆ ಶಾಂತರಾಜು, ದಲಿತ ಯುವ ಮುಖಂಡ ಧರ್ಮ ಹೇನಲಿ ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.